ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SEP ಫಸ್ಟ್ ಸೆಮ್ BCA ಕನ್ನಡ ಪಠ್ಯಪುಸ್ತಕದಲ್ಲಿ ನೀಡಲಾಗಿರುವಂತಹ ನಮ್ಮೂರ ಬೇಟೆ ಈ ಪಾಠವನ್ನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಲ್ಲರೂ ಬೇಟೆ ಬಗ್ಗೆ ಕೇಳೇ ಇರಬಹುದು. ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಬೇಟೆ ಮಾಡೋದಕ್ಕೆ ಹೋಗೋ ಒಂದು ಪ್ರತೀತಿ ಇತ್ತು. ಸೊ ಈ ಒಂದು ಪಠ್ಯಪುಸ್ತಕದಲ್ಲಿ ನಿಮ್ಮೆಲ್ಲರಿಗೂ ಕೂಡ KA ದಯಾನಂದ್ ಅವರು ಬರೆದಿರುವಂತಹ ನಮ್ಮೂರ ಬೇಟೆ ಅನ್ನೋ ಪಾಠವನ್ನು ಇಟ್ಟಿದ್ದಾರೆ. ಈ ಪಾಠದ ಸರಳ ಸಾರಾಂಶವನ್ನು ತಿಳಿದುಕೊಳ್ಳೋಣ. KA ದಯಾನಂದ ಅವರು ನಮ್ಮೂರ ಬೇಟೆ ಅನ್ನೋ ಲೇಖನದಲ್ಲಿ ಹಳ್ಳಿಯ ಜೀವನ, ಬೇಟೆಯ ಸಂಸ್ಕೃತಿ, ಜನರ ಆಹಾರ ಪದ್ಧತಿ ಮತ್ತು ಅವರ ಬಾಲ್ಯಕಾಲದಲ್ಲಿ ಇದ್ದಂತಹ ನೆನಪುಗಳನ್ನು ಮನಮುಟ್ಟೋ ರೀತಿಯಲ್ಲಿ ಚಿತ್ರಣ ಮಾಡಿದ್ದಾರೆ. ಲೇಖಕರು ತಮ್ಮ ಬಾಲ್ಯದಲ್ಲಿ ಕಂಡಂತಹ ಬೇಟೆಯ ಅನುಭವಗಳನ್ನ, ತಮ್ಮ ಗ್ರಾಮೀಣ ಬದುಕಿನಲ್ಲಿ ಬೇಟೆಯ ಮಹತ್ವ ಹೇಗಿತ್ತು ಅನ್ನೋದನ್ನು ಈ ಪಾಠದಲ್ಲಿ ವಿವರಿಸಿದ್ದಾರೆ. ಲೇಖಕರು ಆರಂಭದಲ್ಲಿ ಹೇಳ್ತಾರೆ, ಬೇಟೆ ಅನ್ನೋ ವಿಷಯನೇ ಮಕ್ಕಳಲ್ಲಿ ಎಷ್ಟು ಕುತೂಹಲ ಹುಟ್ಟಿಸುತ್ತೆ ಅನ್ನೋದನ್ನು ಹೇಳ್ತಾರೆ. ಮಕ್ಕಳಿದ್ದಾಗ ಬೇಟೆಯ ವಿಷಯ ಕೇಳಿದ್ರೆ ಕಿವಿಗಳು ನೆಟ್ಟಗಾಗ್ತಿದ್ವು ಅಂತ ಅವರು ತಮ್ಮ ಬಾಲ್ಯಕಾಲದ ನೆನಪನ್ನು ಮತ್ತೆ ನೆನಪಿಸ್ಕೊಂಡು ಹೇಳ್ತಾರೆ. ಹಳ್ಳಿಯಲ್ಲಿ ಬೆಳೆದವರಿಗೆ ಬೇಟೆ ಅನುಭವ ತುಂಬ ಸಾಮಾನ್ಯ. ಬೇಟೆ ಅಂದರೆ ಕೇವಲ ಹುಲಿ ಅಥವಾ ಆನೆ ಅಥವಾ ಜಿಂಕೆ ಬೇಟೆಯಲ್ಲ. ಹಳ್ಳಿಗಳಲ್ಲಿ ಮೊಲ, ಮೀನು, ಏಡಿಕಾಯಿ, ಕಾಡು ಹಂದಿ ಈ ರೀತಿಯ ಸಣ್ಣ ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡೋದು ಕೂಡ ಸಾಮಾನ್ಯ. ಹಳೆ ಕಾಲದಲ್ಲಿ ಗ್ರಾಮಸ್ಥರು ಅಂದರೆ ಹಳ್ಳಿಲಿದ್ದವರು ಬೇಟೆಯನ್ನು ತಮ್ಮ ಆಹಾರದ ಒಂದು ಭಾಗವಾಗಿ ನೋಡ್ತಿದ್ರು. ಕೆಲವು ಜನರು ಜೀವನೋಪಾಯಕ್ಕಾಗಿ ಅಂದರೆ ಜೀವನ ನಡೆಸಬೇಕಲ್ಲ ಅದಕ್ಕೋಸ್ಕರ ಮತ್ತು ಆಹಾರದ ಕೊರತೆಯಿಂದಾಗಿ ಕೂಡ ಅದನ್ನು ನೀಗಿಸಿಕೊಳ್ಳೋದಕ್ಕೆ ಬೇಟೆ ಆಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರ ಜೀವನ ಮಟ್ಟ ಸುಧಾರಿಸಿದೆ. ಸರ್ಕಾರದ ನಿಯಮಗಳು, ಕಾಡುಗಳ ನಾಶ ಮತ್ತು ಪ್ರಾಣಿಗಳ ಸಂರಕ್ಷಣೆಯನ್ನು ಗಮನದಲ್ಲಿಟ್ಕೊಂಡು ಆ ಕಾನೂನುಗಳಿಂದ ಬೇಟೆ ಮಾಡೋ ಪದ್ಧತಿ ಕಡಿಮೆಯಾಗಿದೆ ಅಂತ ಲೇಖಕರು ಹೇಳ್ತಾರೆ. ಲೇಖಕರು ತಮ್ಮ ಊರಿನ ಹತ್ತಿರದಲ್ಲೇ ಇದ್ದಂಥ ಹೊಸಕೋಟೆ ಅನ್ನೋ ಊರಿನ ವಿಶೇಷ ಹಬ್ಬದ ಬಗ್ಗೆ ವಿವರಣೆ ಕೊಡ್ತಾರೆ. ಆ ಊರಿನಲ್ಲಿ ಕಾಡು ಹಂದಿಯನ್ನು ಬೇಟೆ ಮಾಡಿ ಮಾತ್ರ ಹಬ್ಬವನ್ನು ಆಚರಿಸ್ತಾ ಇದ್ರು. ಬೇಟೆ ಸಿಗದೇ ಇದ್ದರೆ ಹಬ್ಬವನ್ನೇ ಮಾಡ್ತಾ ಇರಲಿಲ್ಲ. ಊರಿನ ಬೇಟೆಗಾರರು ನಾಯಿಗಳು, ಮಚ್ಚು ಮತ್ತು ಕುಡುಗೋಲನ್ನ ಹಿಡ್ಕೊಂಡು ಬಲೆಗಳನ್ನ ತೆಗೆದುಕೊಂಡು ಕಾಡಿಗೆ ಹೋಗ್ತಾಯಿದ್ರು. ಹಂದಿಯನ್ನು ಹಿಡಿದು ತಂದು ನಂತರ ಅಷ್ಟೇ ಅದನ್ನು ಊರಿನಲ್ಲಿ ಮೆರವಣಿಗೆ ಮಾಡಿ ದೇವರ ಮುಂದೆ ಪೂಜೆ ಮಾಡ್ತಾಯಿದ್ರು. ನಂತರ ಅದನ್ನು ದೇವರಿಗೆ ನೈವೇದ್ಯ ಅಂತ ಅರ್ಪಣೆ ಮಾಡ್ತಾಯಿದ್ರು. ಈ ರೀತಿ ಅವರು ಹಬ್ಬವನ್ನು ಆಚರಣೆ ಮಾಡ್ತಿದ್ರು. ಇದರಿಂದ ಬೇಟೆ ಕೇವಲ ಮನರಂಜನೆ ಅಷ್ಟೇ ಆಗದೆ ಅದು ಒಂದು ಧಾರ್ಮಿಕ ಆಚರಣೆ ಕೂಡ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಲೇಖಕರು. ಕಾಡು ಹಂದಿ ಬೇಟೆ ಬಹಳ ಅಪಾಯಕಾರಿಯಾಗಿತ್ತು. ಬೇಟೆ ನಾಯಿಗಳು ಹಂದಿಯ ಕಾಲುಗಳನ್ನು ಕಚ್ಚಿ ಹಿಡಿತಿದ್ವು. ನಂತರ ಬೇಟೆಗಾರರು ಮಚ್ಚು ಮತ್ತು ಕುಡುಗೋಲ್ನಿಂದ ಹಂದಿಯನ್ನು ಕೊಲ್ತಾ ಇದ್ರು. ಹಂದಿ ಎದುರಿಗೆ ಬಂದರೆ ಬೇಟೆಗಾರನಿಗೂ ನಾಯಿಗೂ ಪ್ರಾಣಾಪಾಯ ಉಂಟಾಗಬಹುದಿತ್ತು. ಆದ್ದರಿಂದ ಯಾವ ವ್ಯಕ್ತಿ ಧೈರ್ಯ ಮತ್ತು ಅನುಭವ ಇರ್ತಿತ್ತೋ ಅವರು ಮಾತ್ರ ಈ ಬೇಟೆಯಲ್ಲಿ ಭಾಗವಹಿಸ್ತಿದ್ರು. ಕೆಲವರು ಉತ್ತಮ ಜಾತಿಯ ಬೇಟೆ ನಾಯಿಗಳನ್ನ ದೊಡ್ಡ ಹಣ ಕೊಟ್ಟು ಅಂದರೆ ತುಂಬ ಜಾಸ್ತಿ ಹಣ ಕೊಟ್ಟು ಖರೀದಿಸ್ತಿದ್ರು. ಇದು ಅವರಿಗೆ ಬೇಟೆ ಮಾಡೋದಕ್ಕೆ ಮತ್ತೆ ಬೇಟೆ ಮೇಲಿದ್ದಂತಹ ಆಸಕ್ತಿಯನ್ನು ತೋರಿಸುತ್ತೆ. ಒಮ್ಮೆ ಲೇಖಕರು ಮತ್ತು ಅವರ ಚಿಕ್ಕಪ್ಪನ ಮಗ ಅರವಿಂದ ಅನ್ನೋರು ಹೊಲದಿಂದ ಮನೆಗೆ ಬರ್ತಿದ್ದಾಗ ಕಬ್ಬಿನ ಗದ್ದೆಯಲ್ಲಿ ನಡೀತಿದ್ದಂಥ ಕಾಡು ಹಂದಿ ಬೇಟೆಯನ್ನು ನೋಡ್ತಾರೆ. ಬೇಟೆಗಾರರು ಕಬ್ಬಿನ ಗದ್ದೆಯ ಸುತ್ತ ನಿಂತ್ಕೊಂಡು ಹಂದಿಯನ್ನು ಹೊರಗೆ ಓಡಿಸೋದಕ್ಕೆ ಪ್ರಯತ್ನಿಸ್ತಿದ್ರು. ಕೆಲವರು ಗದ್ದೆ ಒಳಗಡೆ ಹೋಗ್ಬಿಟ್ಟು ಕೂಗ್ತಾ ಹಂದಿಯನ್ನು ಓಡಿಸ್ತಿದ್ರು. ಮೊದಲಿಗೆ ಹಂದಿ ಬದಲು ನರಿ ಹೊರಗೆ ಬರುತ್ತೆ. ನಂತರ ಬಹಳ ಹೊತ್ತಿನ ಪ್ರಯತ್ನದ ನಂತರ ಹಂದಿ ಹೊರಗೆ ಓಡುತ್ತೆ. ಬಂದೂಕಿನಿಂದ ಗುಂಡು ಹಾರಿಸಿದ್ರೂ ಹಂದಿ ತಪ್ಪಿಸ್ಕೊಂಡು ಮತ್ತೊಂದು ಕಬ್ಬಿನ ಗದ್ದೆಗೆ ಓಡಿ ಹೋಗಿತ್ತು. ಬೇಟೆಗಾರರು ಎಲ್ಲ ಪ್ರಯತ್ನವೂ ಕೂಡ ವಿಫಲ ಆಗಿತ್ತು. ಈ ಘಟನೆ ಬೇಟೆಯಲ್ಲಿರುವ ಉತ್ಸಾಹ ಮತ್ತು ಅಪಾಯ ಎರಡನ್ನೂ ತೋರಿಸುತ್ತೆ. ಲೇಖಕರು ತಮ್ಮ ಬಾಲ್ಯದಲ್ಲಿ ಮೊಲ ಮತ್ತು ಕಾಡುಬೆಕ್ಕಿನ ಬೇಟೆಯನ್ನು ಹಲವಾರು ಬಾರಿ ನೋಡಿದ್ರು. ಆಗ ಮೊಲಗಳಲ್ಲಿ ಸಾಕಷ್ಟು ಮೊಲಗಳಿದ್ವು. ಬೇಟೆಗಾರರು ನಾಯಿಗಳೊಂದಿಗೆ ದೂರಕ್ಕೆ ಹೋಗಿ ಮೊಲಗಳನ್ನು ಹಿಡಿತಿದ್ರು. ಹಿಡಿದ ಮೊಲಗಳನ್ನ ಸುಟ್ಟು ಹೆಗಲ ಮೇಲೆ ಹಾಕ್ಕೊಂಡು ಊರಿಗೆ ತರ್ತಿದ್ರು. ನಂತರ ಎಲ್ಲರೂ ಸೇರಿ ಮಾಂಸವನ್ನು ಸಮಾನವಾಗಿ ಹಂಚ್ಕೊಳ್ತಿದ್ರು. ಬೇಟೆ ನಾಯಿಗಳಿಗೂ ಕೂಡ ಒಂದು ಪಾಲು ಕೊಡ್ತಿದ್ರು. ಈ ದೃಶ್ಯ ಮಕ್ಕಳಾದ ಲೇಖಕರಿಗೆ ಅಂದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಲೇಖಕರಿಗೆ ಬಹಳ ವಿಶೇಷವಾಗಿ ಕಂಡಿತ್ತು. ಈ ದೃಶ್ಯಗಳನ್ನು ನೋಡ್ತಲೇ ಲೇಖಕರಿಗೂ ನಾನು ಕೂಡ ಬೇಟೆ ಮಾಡಬೇಕು ಅನ್ನೋ ಆಸೆ ಹುಟ್ಟಿತ್ತು.
ತಮ್ಮ ಮನೆಯ ನಾಯಿಯನ್ನು ಕರ್ಕೊಂಡು ಬೇಟೆಗೆ ಹೋಗೋದಕ್ಕೆ ಅವರು ಹಲವಾರು ಬಾರಿ ಪ್ರಯತ್ನ ಕೂಡ ಪಟ್ಟಿದ್ರು. ಆದರೆ ಅವರ ನಾಯಿ ಬೇಟೆ ನಾಯಿ ಅಲ್ಲದೇ ಇರೋ ಕಾರಣ ಯಾವುದೇ ಪ್ರಾಣಿಯನ್ನು ಬೆನ್ನಟ್ತಿರಲಿಲ್ಲ. ಗುತ್ತಿಗೆಗಳ ಬಳಿ ಹೋಗಿ ಮೂಸಿ ನೋಡ್ತಿತ್ತು, ಆದರೆ ಬೇಟೆಗೆ ಹೋಗ್ತಿರಲಿಲ್ಲ. ಇದರಿಂದ ಲೇಖಕರ ಬಾಲ್ಯದ ಕುತೂಹಲ ಮತ್ತು ನಿರಾಸೆ ಎರಡೂ ವ್ಯಕ್ತ ಆಗುತ್ತೆ. ಒಮ್ಮೆ ಲೇಖಕರು ತಮ್ಮ ತಾಯಿ ಊರಾದಂಥ ಬೋರೆ ಹೊಸಳ್ಳಿಗೆ ಹೋದಾಗ ಅವರ ಮಾವ ಒಂದು ಘಟನೆಯನ್ನು ಹೇಳ್ತಾರೆ. ಅವರ ಊರಿಗೆ ಬಂದಿದ್ದಂಥ ಕೆಲವು ಬೇಟೆಗಾರರು ಕಾಡು ಬೆಕ್ಕನ್ನು ಹುಡುಕೊಂಡು ಬಂದಿದ್ವೆ ಅಂತ ಹೇಳಿದರು. ಆದರೆ ಊರಿನಲ್ಲಿ ಸಾಕಿದ್ದ ಬೆಕ್ಕು ಕಾಣೆಯಾಗಿದ್ದ ಕಾರಣ ಅವರು ಕಾಡು ಬೆಕ್ಕು ಅಂತ ಊರಿನ ಬೆಕ್ಕನ್ನೇ ಹಿಡ್ಕೊಂಡು ಹೋಗಿರಬಹುದು ಅಂತ ಅನುಮಾನ ವ್ಯಕ್ತ ಆಗಿತ್ತು. ಇದು ಕೆಲವೊಮ್ಮೆ ಬೇಟೆಯ ಆಸಕ್ತಿ ಹೇಗೆ ಅತಿಯಾದರೆ ಹುಚ್ಚುತನ ಅಂತ ಅನ್ನೋದು ಬೆಳೆದು ಬಿಡುತ್ತಲ್ಲ, ಆ ರೀತಿ ಅನ್ನೋದು ಈ ಒಂದು ದೃಶ್ಯದಲ್ಲಿ ಕಾಣುತ್ತೆ. ಮತ್ತೊಂದು ಘಟನೆಯಲ್ಲಿ ಲೇಖಕರು ಹೇಳ್ತಾರೆ, ಅವರ ಸ್ನೇಹಿತ ಮೋಹನ್ ತಮ್ಮ ಅನುಭವವನ್ನು ಹೇಳ್ತಾರೆ. ಅವರು ತಮ್ಮ ಸ್ನೇಹಿತರೊಂದಿಗೆ ರಾತ್ರಿ ಇಡೀ ಕಾಡು ಹಂದಿ ಬೇಟೆಗೆ ಹೋಗಿರ್ತಾರೆ. ಆದರೆ ಯಾವುದೇ ಬೇಟೆ ಸಿಗೋದಿಲ್ಲ. ಕೊನೆಗೆ ಬೆಳಗ್ಗೆ ಟೀ ಕುಡಿಯೋದಕ್ಕೆ ಒಂದು ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ಹೋಟೆಲ್ನ ಹಿಂಭಾಗದಲ್ಲಿ ಕೆಲವು ಊರಿನಲ್ಲೇ ಬೆಳೆದಿರುವಂಥ ಹಂದಿಗಳು ಮಲಗಿರ್ತವೆ. ಅದನ್ನು ನೋಡಿ ಖಾಲಿ ಕೈಯಲ್ಲಿ ಹಿಂತಿರುಗೋ ಬದಲು ಇದನ್ನೇ ಯಾಕೆ ತಗೊಂಡೋಗ್ಬಾರ್ದು ಅಂತ ನಿರ್ಧಾರ ಮಾಡ್ತಾರೆ. ಅವರಲ್ಲೊಬ್ಬರು ಒಂದು ಹಂದಿಗೆ ಗುಂಡು ಹಾರಿಸಿ ಅದನ್ನು ಜೀಪ್ನಲ್ಲಿ ಹಾಕ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾರೆ. ಈ ಘಟನೆ ಮೂಲಕ ಬೇಟೆಗಾರರು ಬೇಟೆ ಸಿಗದೆ ಹಿಂದಿರುಗೋ ಇಷ್ಟಪಡ್ತಿರ್ಲಿಲ್ಲ ಅನ್ನೋ ಮನಸ್ಥಿತಿ ಲೇಖಕರು ತಿಳಿಸ್ತಾರೆ. ಕೊನೆಯಲ್ಲಿ ಲೇಖಕರು ಒಂದು ಮಹತ್ವದ ವಿಚಾರವನ್ನು ಹೇಳ್ತಾರೆ. ಯಾವ ಊರಿನವರೇ ಆಗಲಿ, ಯಾವ ಬೇಟೆಗಾರನೇ ಆಗಲಿ, ಬೇಟೆಯ ಬಗ್ಗೆ ಇರುವಂತಹ ಉತ್ಸಾಹ ಮತ್ತು ಮನಸ್ಥಿತಿ ಒಂದೇ ಆಗಿರುತ್ತೆ. ಬೇಟೆ ಅವರ ಜೀವನದ ಒಂದು ಭಾಗ ಆಗಿಬಿಟ್ಟಿರುತ್ತೆ. ಆದರೆ ಕಾಲ ಬದಲಾಗ್ತಿದೆ, ಕಾಡುಗಳು ಕಡಿಮೆ ಆಗ್ತಾ ಇದ್ದಾವೆ, ಪ್ರಾಣಿಗಳು ತುಂಬ ಕಡಿಮೆ ಆಗ್ತಿದೆ, ಕಾನೂನುಗಳು ತುಂಬ ಕಠಿಣ ಆಗ್ತಾ ಇದೆ. ಆದ್ದರಿಂದ ಹಿಂದಿನ ಕಾಲದಲ್ಲಿ ಇದ್ದ ಬೇಟೆಯ ಸಂಸ್ಕೃತಿ ಇಂದು ನಿಧಾನವಾಗಿ ಕಣ್ಮರೆಯಾಗ್ತಾ ಇದೆ. ಒಟ್ಟಾರೆಯಾಗಿ ನಮ್ಮೂರ ಬೇಟೆಯ ಲೇಖನ ಲೇಖಕರ ಬಾಲ್ಯದ ನೆನಪುಗಳು, ಗ್ರಾಮೀಣ ಜೀವನ, ಜನರ ಆಹಾರ ಸಂಸ್ಕೃತಿ, ಬೇಟೆಯ ರೋಚಕ ಅನುಭವಗಳು ಮತ್ತು ಕಾಲ ಬದಲಾದಂತೆ ಕಣ್ಮರೆಯಾಗ್ತಿರುವಂತಹ ಒಂದು ಗ್ರಾಮೀಣ ಸಂಪ್ರದಾಯದ ಮನ ಮುಟ್ಟುವಂತಹ ಚಿತ್ರಣ ಆಗಿದೆ.